ಏನು ಧರ್ಮಸ್ಥಳದ ಬಂಗ್ಲಗುಡ್ಡ ಸಮೀಪ 13ನೇ ಪಾಯಿಂಟ್ ಅನ್ನ ಮಾಡಲಾಗಿತ್ತು. ಆ ಒಂದು ಶೋಧ ಕಾರ್ಯ ಇವತ್ತು ನಡೆದಿದೆ. ಜಿಪಿಆರ್ ಅನ್ನ ಬಳಕೆ ಮಾಡಿ ಇವತ್ತು ರಹಸ್ಯವನ್ನ ಕೆದಕಿದೆ ಎಸ್ಐಟಿ. 13ನೇ ಪಾಯಿಂಟ್ಗೆ ಮತ್ತೆ ಎಸಿ ವರ್ಗೀಸ್ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೇತ್ರಾವತಿ ನದಿ ತಟದಲ್ಲಿ ಇದ್ದಂತಹ 13ನೇ ಪಾಯಿಂಟ್ ಅದು. 13ನೇ ಪಾಯಿಂಟ್ ರಹಸ್ಯವನ್ನ ಎಸ್ಐಟಿ ಸದ್ಯ ಕೆದಕ್ತಾ ಇದೆ. ನೋಡಿ, ಮತ್ತೆ ಎಸಿ ಸ್ಟೆಲ್ಲಾ ಅವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಮತ್ತೆ ಮಷಿನ್ಗಳನ್ನ ಬಳಸಿ ಏನಾದ್ರೂ ಶೋಧವನ್ನ ನಡೆಸೋದಕ್ಕೆ ಏನಾದ್ರೂ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಈಗಾಗಲೇ ಜಿಪಿಆರ್ ಅನ್ನ ಬಳಕೆ ಮಾಡಿ ಅಲ್ಲಿ ಶೋಧವನ್ನ ನಡೆಸಿದ್ದಾಯ್ತು. ಏನ್ ಸಿಕ್ತು, ಏನ್ ಕುರುಹುಗಳು ಸಿಕ್ತು ಅಥವಾ ಏನಾದ್ರೂ ಇದೆಯಾ ಅನ್ನುವಂತಹ ಕುರಿತಂತೆ ಈಗಾಗಲೇ ಫುಟೇಜ್ ಅನ್ನ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 13ನೇ ಪಾಯಿಂಟ್ ಅಲ್ಲಿ ದೂರುದಾರ ಹೇಳ್ದಂತೆ ಸಾಕಷ್ಟು ಪ್ರಮಾಣದಲ್ಲಿ ನಾನು ಶವಗಳನ್ನ ಹೂತಾಕಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದ. ಆದ್ರೆ ಒಂದಾದ್ರೂ ಸಿಗ್ಬೇಕಲ್ವಾ? ಈ ವಿಚಾರದಲ್ಲಿ ಶೋಧವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳೇ ಖುದ್ದಿದ್ದಾರೆ, ಜೊತೆಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ. ಅವರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ಏನೇನಾಗ್ತಾ ಇದೆ ಎನ್ನುವಂತಹ ಕುರಿತಂತೆ. ಒಂದ್ ಕಡೆ ಅನುಚೇತ್ ಅವರು ಗೃಹ ಸಚಿವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ. ಇನ್ನೊಂದ್ ಕಡೆ ಮೊಹಂತಿ ಅವರು ಈವರೆಗೂ ಆದಂತಹ ಕಾರ್ಯಾಚರಣೆಯ ಸಂಪೂರ್ಣ ವಿವರವನ್ನ ರೆಡಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸರ್ಕಾರಕ್ಕೆ ಅದರ ವರದಿಯನ್ನ ಒಪ್ಪಿಸಬೇಕಾಗಿದೆ. ಹೀಗಾಗಿ FSL ವರದಿ ಬರೋದನ್ನ ಕಾಯ್ತಾ ಇದ್ದಾರೆ. ನೋಡಿ, ದೂರುದಾರ ಕೂಡ ಅದೇ ಸ್ಪಾಟ್ ಅಲ್ಲಿ ಇದ್ದಾನೆ. ಆತ ಕೂಡ ಹೇಳ್ತಾ ಇದ್ದಾನೆ ಯಾವ್ಯಾವ ಸ್ಪಾಟ್ ಅನ್ನ ಅಗಿಬೇಕು ಅನ್ನುವಂತಹ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ಅಲ್ಲಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. 13ನೇ ಪಾಯಿಂಟ್ ನೋಡಿ, 13ನೇ ಪಾಯಿಂಟ್ ಅನ್ನ ಬಿಟ್ಟು ಬೇರೆ ಬೇರೆ ಪಾಯಿಂಟ್ ಆದ್ರೆ 14, 15 ಜೊತೆಗೆ 16 ಆಯ್ತು, 16A ಆಯ್ತು. ಅದಾದ ನಂತರದಲ್ಲಿ ಮತ್ತೆ ವಾಪಸ್ ಬಂದಂತಹ ಪಾಯಿಂಟ್ 13ನೇ ಪಾಯಿಂಟ್. ಈ ನೇತ್ರಾವತಿ ನದಿ ತಟದಲ್ಲಿ ಇದ್ದಂತಹ 13ನೇ ಪಾಯಿಂಟ್, ಆ ಭಾಗದಲ್ಲಿ ಈಗ ಶೋಧ ಬೆಳಿಗ್ಗೆಯಿಂದಲೂ ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಜಿಪಿಆರ್ ಬಳಕೆಯಿಂದ ಏನಾದ್ರೂ ಕುರುಹುಗಳು ಸಿಕ್ತಾ, ಆ ಕಾರಣದಿಂದಾಗಿ ಈಗ ಅಗಿಯುವಂತಹ ಕಾರ್ಯ ಏನಾದ್ರೂ ಸ್ಟಾರ್ಟ್ ಆಯ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಯಾಕೆಂದ್ರೆ ಜಿಪಿಆರ್ ಬಳಕೆ ಆದ ನಂತರದಲ್ಲಿ ಈಗ ಮುಗಿತು ಶೋಧ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ಇಟಾಚಿ ಕೂಡ ಬಂದಿರುವಂತದ್ದು. ಅಂದ್ರೆ ಮಷೀನ್ ಅನ್ನ ಬಳಕೆ ಮಾಡಿ ಏನಾದ್ರೂ ಅಗಿತಾರಾ, ಏನಾದ್ರೂ ಕುರುಹುಗಳು ಸಿಕ್ತಾ ಅಲ್ಲಿ, ಈ ರೀತಿಯ ಒಂದು ಪ್ರಶ್ನೆಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ನೋಡಿ, ಸದ್ಯದ ಲೈವ್ ಅಪ್ಡೇಟ್ಸ್ ಗಳನ್ನ ನೀವು ಗಮನಿಸ್ತಾ ಇದ್ದೀವಿ, ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಕಾರ್ಮಿಕರಿದ್ದಾರೆ, ಎಸಿ ಇದ್ದಾರೆ. ಸುತ್ತಮುತ್ತ ಭಾಗದ ಪರಿಶೀಲನೆ ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸದ್ಯ ಮಷಿನ್ ಕೂಡ ಬಂದಿರುವಂತದ್ದು. 13ನೇ ಪಾಯಿಂಟ್ ಬಹಳ ನಿರೀಕ್ಷೆ ಇದ್ದಂತಹ ಸ್ಥಳ ಅದು. ಅಲ್ಲಿಗ ಶೋಧ ಮತ್ತೆ ಆರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್, ನಾವು ಗಮನಿಸ್ತಾ ಇರೋ ಹಾಗೆ ಮತ್ತೆ ಈಗ ಶೋಧ ಆರಂಭ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ಯಾಕೆಂದ್ರೆ ಅಲ್ಲಿಗ ಹಿಟಾಚಿ ಬಂದಿದೆ, ಮತ್ತೆ ಸ್ಥಳಕ್ಕೆ ಎಸಿ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಜಿಪಿಆರ್ ಮುಖಾಂತರವಾಗಿ ಏನಾದ್ರೂ ಕುರುಹುಗಳು ಸಿಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಅಶೋಕ್? ಹೌದು, ಅದು ನಗರದ ಈಗಾಗಲೇ ಪಾಯಿಂಟ್ ನಂಬರ್ 13ರಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನ ಇದೆ, ಅದರಿಂದ ಶೋಧ ಕಾರ್ಯವನ್ನು ಮಾಡಲಾಯಿತು. ಆದ್ರೆ ಯಾವುದೇ ರೀತಿಯಿಂದ ಅಲ್ಲಿ ಕುರುಹುಗಳು ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಮೊದಲೇ ಗುರುತಿಸ್ತಾ ಪಾಯಿಂಟ್ ನಂಬರ್ 13 ಇದೆ, ಅಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸಿರ್ತಕ್ಕಂಥದ್ದು. ಖುದ್ದು ಎಸಿ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಇದ್ರ ಜೊತೆಗೆ ಈ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಇದ್ದಾರೆ. ಇದ್ರ ಜೊತೆಗೆ ದೂರುದಾರ ಮಾಸ್ಕ್ ಮ್ಯಾನ್ ಎಂದ್ರೆ ಆತನನ್ನು ಕೂಡ ಈ ಮೊದಲು ಗುರುತಿಸಿದ ಪಾಯಿಂಟ್ ನಂಬರ್ 13 ಇದೆ, ಅಲ್ಲಿ ಕರ್ಕೊಂಡು ಬರಲಾಗಿದೆ. ಸೊ ಆತನಿಂದ ಎಲ್ಲಿ ಉತ್ಖನನ ಮಾಡ್ಬೇಕೆನ್ನುವಂತ ಮಾಹಿತಿಯನ್ನು ಆತನಿಂದ ಪಡ್ಕೊಳ್ಳಾಯ್ತು. ಸೊ ಸದ್ಯಕ್ಕೆ ಮಿನಿ ಹಿಟಾಚಿ ಯಂತ್ರ ಇದೆ, ಅದನ್ನು ಸ್ಥಳಕ್ಕೆ ಕರೆಸ್ಕೊಳ್ಳಲಾಗಿದೆ. ಸೊ ಪಾಯಿಂಟ್ ನಂಬರ್ 13 ಮೊದಲೇ ಪಾಯಿಂಟ್ ಮಾಡಿದಂತ ಏನು ಸ್ಥಳ ಇದೆ, ಅಲ್ಲಿ ಉತ್ಖನನ ಮಾಡುವಂತ ಕೆಲಸ ಈಗ ಸದ್ಯಕ್ಕೆ ಆರಂಭ ಆಗ್ತಿದೆ. ಮಿನಿ ಹಿಟಾಚಿ ಮೂಲಕ ಅಲ್ಲಿ ಮಣ್ಣನ್ನು ತೆಗೆಯುವಂತ ಕೆಲಸ ಕೂಡ ಮಾಡ್ಲಾಗ್ತಿದೆ. ಸದ್ಯ ಪ್ರೊಸೀಜರ್ ಅನ್ನು ಅಧಿಕಾರಿಗಳು ಮಾಡ್ತಾ ಇರೋ ಹಂಗೆ ಕಾಣಿಸ್ತದೆ. ಯಾಕಂದ್ರೆ ಆಲ್ರೆಡಿ ಪಾಯಿಂಟ್ ಅನ್ನು ಗುರುತು ಮಾಡಿರೋದ್ರಿಂದಾಗಿ ಅದನ್ನು ಅಲ್ಲೇ ಹಾಗೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಸೊ ಆತನು ಮೊದಲೇ ಅಲ್ಲಿ ಸಾಕಷ್ಟು ಶವಗಳನ್ನು ಹೂತಾಕಿರೋದಾಗಿ ಆತ ಹೇಳಿಕೆಯನ್ನು ನೀಡಿದ. ಹೀಗಾಗಿ ಬಹಳಷ್ಟು ಶವಗಳನ್ನು ಹೂತಾಕಿದ್ದೇನೆ ಅಂತ ಆತನೇ ಖುದ್ದಾಗಿ ಹೇಳಿರೋದ್ರಿಂದಾಗಿ ಆತನ ಸಮ್ಮುಖದಲ್ಲಿ ಅಲ್ಲಿ ಉತ್ಖನನ ಮಾಡ್ಬೇಕಂತ ಅನಿವಾರ್ಯತೆ ಕೂಡ ಅಧಿಕಾರಿಗಳಿಗೆ ಇರ್ತಕ್ಕಂಥದ್ದು. ಸೊ ಸದ್ಯ ಇಲ್ಲಿವರೆಗೆ 16 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. ಅದರಲ್ಲಿ 15 ಆಲ್ರೆಡಿ ಪೂರ್ತಿಯಾಗಿದೆ, 1 ಮಾತ್ರ ಪೆಂಡಿಂಗ್ ಇತ್ತು. ಹೀಗಾಗಿ ಅದನ್ನು ಬಾಕಿ ಉಳಿಸೋದು ಬೇಡ. ಸೊ ಆತನ ಸಮ್ಮುಖದಲ್ಲೇ ಅಲ್ಲಿ ಮಣ್ಣು ತೆಗೆದು 6 ರಿಂದ 8 ಅಡಿಗಳ ಆಳದವರೆಗೂ ಕೂಡ ಉತ್ಖನನ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಸದ್ಯ ಆ ಒಂದು ಕಿಂಡಿ ಅಣೆಕಟ್ಟೆ ಇದೆ, ಅದರ ತಡೆಗೋಡೆಯ ಪಕ್ಕದಲ್ಲೇ
ಸದ್ಯಕ್ಕೆ ಮಿನಿ ಹಿಟಾಚಿ ಮೂಲಕ ಉತ್ಖನನ ಮಾಡುವಂತ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾಗಿರ್ತಕ್ಕಂಥದ್ದು. ಸೊ ಸುತ್ತಲೂ ಕೂಡ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಖುದ್ದು ಮಾಸ್ಕ್ ಮ್ಯಾನ್ ನ ಸಮ್ಮುಖದಲ್ಲೇ ಈ ಒಂದು ಕಾರ್ಯಾಚರಣೆ ಆಗ್ತದೆ. ಸುತ್ತಲೂ ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಹೀಗಾಗಿ ರೆವೆನ್ಯೂ ಇರ್ಬೋದು, ಸೋಕೋ ಟೀಮ್ ಇರ್ಬೋದು, ಫೊರೆನ್ಸಿಕ್ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಸದ್ಯ ಈಗಷ್ಟೇ ಕಾರ್ಯಾಚರಣೆ ಆರಂಭ ಆಗಿದೆ. ಗೊತ್ತಿಲ್ಲ ಅಲ್ಲಿ ಏನಾದ್ರೂ ಆತ ಹೇಳಿದಂತೆ ಏನಾದ್ರೂ ಮಾನವನ ಆಸ್ತಿ ಸಂಬಂಧಪಟ್ಟಂತ ಕಳೆಬರಗಳೇನು ಸಿಗುತ್ತಾ ಎಂಬುದನ್ನು ಕಾದು ನೋಡ್ಬೇಕಾಗಿದೆ. ಸದ್ಯ ಶೋಧ ಕಾರ್ಯ ಈಗಷ್ಟೇ ಆರಂಭ ಆಗಿರ್ತಕ್ಕಂಥದ್ದು. ಆ ಒಂದು ತಡೆಗೋಡೆಯ ಒಂದು ಅಂಚಿನಲ್ಲಿ ಈಗ ಸದ್ಯ ಶೋಧ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಈ ಒಂದು ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. 1.5-2 ಗಂಟೆ ಒಳಗೆ ಈ ಎಲ್ಲ ಕಾರ್ಯಾಚರಣೆಗೆ ಉತ್ತರ ಸಿಗ್ಲಿಕ್ಕಿದೆ. ಅಲ್ಲಿ ಏನ್ ಅಶೋಕ್, ಸಿಗುತ್ತೆ, ಈಗಾಗಲೇ ಏನ್ ಸಿಗಲ್ಲ ಏನು ಜಿಪಿಆರ್ ಮುಖಾಂತರವಾಗಿ ಶೋಧ ನಡೀತು, ಅದೇ ಜಾಗದಲ್ಲಿ ಈಗ ಮತ್ತೆ ಅಗಿಯುವಂತ ಕೆಲಸಗಳಾಗ್ತಾ ಇದೆಯಾ ಅನ್ನೋದು, ಜೊತೆಗೆ ಈಗ ಅಲ್ಲಿ ಡ್ಯಾಮ್ ಇತ್ತು ಅಥವಾ ಲೈಟ್ ಕಂಬಗಳಿತ್ತು, ಹೀಗಾಗಿಯೇ ಮಷಿನ್ಗಳ ಬಳಕೆ ಮಾಡೋದ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಅಲ್ಲಿ ಮಾತು ಬರ್ತಾ ಇತ್ತು. ಆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅಶೋಕ್? ಹೌದು ಮಧು ನಾಗರಾಜ್, ಅಲ್ಲಿ ಪ್ರಮುಖವಾಗಿ ಪಾಯಿಂಟ್ ನಂಬರ್ 13 ಗುರುತಿಸುವಂತ ಟೈಮಲ್ಲಿ ಅಲ್ಲಿ ನೇತ್ರಾವತಿ ಕಿಂಡಿ ಅಣೆಕಟ್ಟು ಬರುತ್ತೆ. ಇದ್ರ ಜೊತೆಗೆ ಆ ವಿದ್ಯುತ್ ಕಂಬಗಳು ಕೂಡ ಅಲ್ಲೇ ಇರೋದ್ರಿಂದ ಇದ್ರ ಜೊತೆಗೆ ಆ ಒಂದು ಅಣೆಕಟ್ಟಿನ ನೀರಾವರಿಗೆ ಸಂಬಂಧಪಟ್ಟಂತ ಪೈಪ್ ಲೈನ್ಗಳು ಕೂಡ ಅದೇ ಒಂದು ಸ್ಥಳದಲ್ಲಿ ಹಾದು ಹೋಗಿರೋದ್ರಿಂದಾಗಿ ಬಹಳಷ್ಟು ಸವಾಲುಗಳು SIT ಅಧಿಕಾರಿಗಳ ಮುಂದೆ ಇತ್ತು. ಹೀಗಾಗಿ ಪ್ರಾರಂಭದಲ್ಲಿ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಆ ಶೋಧ ಕಾರ್ಯವನ್ನು ಮಾಡಿ ಆ ಒಂದು ತಂತ್ರಜ್ಞಾನದ ಮೂಲಕ ಏನಾದ್ರೂ ಕುರುಹುಗಳ ಪತ್ತೆ ಆದ್ರೆ ಮಾತ್ರ ಶೋಧ ಕಾರ್ಯವನ್ನು ಉತ್ಖನನ ಮಾಡುವಂತ ಕೆಲಸಕ್ಕೆ ಕೈ ಹಾಕುವಂತ ನಿರ್ಧಾರವನ್ನು SIT ಮಾಡಿತ್ತು. ಆದ್ರೆ ಸದ್ಯಕ್ಕೆ ಈ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಕೇವಲ ಮೊದಲು ಗುರುತಿಸಿದಂತಹ ಪಾಯಿಂಟ್ ನಂಬರ್ 13 ಮಾತ್ರವಲ್ಲದೆ ಅದಕ್ಕಿಂತ 3 ಪಟ್ಟು ವಿಸ್ತಾರ, ಅಂದ್ರೆ ಅದಕ್ಕಿಂತ ಆ ಪಕ್ಕದಲ್ಲಿ ಕೂಡ ಸ್ವಚ್ಛತಾ ಕಾರ್ಯವನ್ನು ಮಾಡಿ ಅಲ್ಲಿಯೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಯಿತು. ಅದಾದ ಬಳಿಕ ಮತ್ತೆ ಮೊದಲು ಗುರುತಿಸಿದಂತ ಪಾಯಿಂಟ್ ನಂಬರ್ 13 ಅಲ್ಲಿ ಏನು ಪಾಯಿಂಟ್ ಅನ್ನು ಗುರುತು ಮಾಡಲಾಗಿತ್ತು, ಬೌಂಡ್ರಿ ಲೈನ್ ಅನ್ನು ಗುರುತು ಮಾಡಲಾಗಿತ್ತು, ಆ ಭಾಗದಲ್ಲಿ ಸದ್ಯಕ್ಕೆ ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೊದಲೇ ನೀರಾವರಿ ಇಲಾಖೆಗೂ ಕೂಡ SIT ಅಧಿಕಾರಿಗಳು ಪತ್ರವನ್ನು ಕೂಡ ಬರೆದಿದ್ದು ಇಲ್ಲಿ ಯಾವ ರೀತಿ ಉತ್ಖನನ ಮಾಡುವುದು ಮತ್ತೆ ಏನೇನಾದ್ರು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಇದ್ರ ಜೊತೆಗೆ ಮೆಸ್ಕಾಂ ಏನು ಅಧಿಕಾರಿಗಳು ಕೂಡ ಪತ್ರವನ್ನು ಬರೆಯಲಾಗಿತ್ತು. ಸದ್ಯಕ್ಕೆ ಈ ನೀರಾವರಿ ಇಲಾಖೆ ಮತ್ತು ಮೆಸ್ಕಾಂ 2 ಇಲಾಖೆಗಳಿಂದ ಇಲ್ಲಿ ಉತ್ಖನನ ಮಾಡುವುದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಆತನ ಸಮ್ಮುಖದಲ್ಲೇ ಪಾಯಿಂಟ್ ನಂಬರ್ 13 ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಸೋಕೋ ಟೀಮ್ ಕೂಡ ಅಲ್ಲಿ ಆಗ್ತಕ್ಕಂಥ ಎಲ್ಲ ಏನು ಬೆಳವಣಿಗೆಯಂತೆ ಮತ್ತು ಅದನ್ನು ದಾಖಲೀಕರಣಗೊಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಒಂದು ವಿಡಿಯೋ ಚಿತ್ರೀಕರಣವನ್ನು ಆ ಒಂದು ಏನು ಅನಾಮಿಕ ದೂರುದಾರ ಎಂದರೆ ಆತನ ಸಮ್ಮುಖದಲ್ಲಿ ಮಾಡಿಕೊಳ್ಳಲಾಗ್ತದೆ. ಇದರ ಜೊತೆಗೆ ಫೋಟೋ ದಾಖಲೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತದೆ. ನಾಳೆ ಮತ್ತೆ ಅಲಿಗೇಷನ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಪಾಯಿಂಟ್ ನಂಬರ್ 13 ಗುರುತಿಸಿದ್ದೆ, ಬಟ್ ಅಲ್ಲಿ ಯಾವುದೇ ರೀತಿಯಾದ ಉತ್ಖನನ ಕಾರ್ಯವನ್ನು SIT ಅಧಿಕಾರಿಗಳು ಮಾಡಿರ್ಲಿಲ್ಲ. ಹೀಗಾಗಿ ಅಲ್ಲಿ ಮತ್ತಷ್ಟು ಸಂಶಯ ಇದೆ ಎನ್ನುವಂತ ನಿಟ್ಟಿನಲ್ಲಿ ಮಾಸ್ಕ್ ಮ್ಯಾನ್ ಅನಾಮಿಕ ದೂರುದಾರರಿಂದ ಆತ ಎಲಿಗೇಷನ್ ಮಾಡುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿಕೊಂಡು ಅಲ್ಲಿ ಉತ್ಖನನ ಕಾರ್ಯ ಮಾಡುವುದಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಶೋಧ ಕಾರ್ಯ ಈಗಷ್ಟೇ ಆರಂಭ ಆಗಿದೆ. ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆತ ಹೇಳಿದಂತೆ ಆ ಒಂದು ಜಾಗದಲ್ಲಿ ಬಹಳಷ್ಟು ಏನು ಮಾನವ ಮೃತದೇಹದ ಅವಶೇಷಗಳು ಸಿಗುತ್ತಾ ಅಥವಾ ಏನು ಸಿಗೋದಿಲ್ಲ ಎನ್ನುವಂತ ಕೂಡ ಉತ್ತರ ಸಿಗ್ಲಿಕ್ಕಿದೆ. ಅಶೋಕ್, ನಾವು ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಭಾಗದಲ್ಲಿ ಅಗಿಯುವಂತ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅದು ಎಕ್ಸಾಕ್ಟ್ಲಿ ದೂರುದಾರ ತೋರಿಸಿದಂತಹ ಸ್ಥಳವೇನಾ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ಅಗಿಯುವಂತಹ ಕೆಲಸಗಳಾಗ್ತಾ ಇದೆಯಾ? ಜೊತೆಗೆ ಇದರ ನಂತರದಲ್ಲಿ ಮತ್ತೆ ಸುತ್ತಮುತ್ತ ಶೋಧವನ್ನ ನಡೆಸೋಕೆ SIT ಅಧಿಕಾರಿಗಳು ನಿರ್ಧರಿಸಿದ್ದಾರಾ? ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಶೋಕ್? ಮಧು ನಾಗರಾಜ್, ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗ ಪಾಯಿಂಟ್ ನಂಬರ್ 13 ಮಾತ್ರ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನ ಬಳಸೋದಕ್ಕೆ SIT ಅಧಿಕಾರಿಗಳು ಓಕೆ ಅಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಶೋಧ ಉತ್ಖನನ ಮಾಡಿರುವಂತಹ ಜಾಗಗಳು ಏನಿದೆ ಅದೆಲ್ಲವೂ ಕೂಡ ಅರಣ್ಯ ಪ್ರದೇಶದಲ್ಲಿ ಬರುತ್ತೆ. ಆದ್ರೆ ಈ ತಂತ್ರಜ್ಞಾನ ಅಂದ್ರೆ ಈ ಯಂತ್ರವನ್ನು ಬಳಸ್ಕೊಂಡು ಶೋಧ ಕಾರ್ಯವನ್ನು ಮಾಡ್ಬೇಕು ಅಂತಂದ್ರೆ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಯಾವ್ದು ಕೂಡ ಅಡೆತಡೆಗಳು ಇರಬಾರ್ದು. ಸೊ ಒಂದ್ ವೇಳೆ ಈಗ ಆಲ್ರೆಡಿ ಮಾಡಿರ್ತಕ್ಕಂಥ ಅಂದ್ರೆ ಸುಮಾರು 15 ಪಾಯಿಂಟ್ಗಳಿಂದ ಬಹುತೇಕ ಪಾಯಿಂಟ್ಗಳು ಅರಣ್ಯ ಪ್ರದೇಶದಲ್ಲಿ ಮತ್ತು ನೇತ್ರಾವತಿ ನದಿ ತೀರದಲ್ಲಿ ಇರ್ತಕ್ಕಂಥದ್ದು. ಸೊ ಅಲ್ಲಿ ಹೋಗಿ ಈ ಡ್ರೋನ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಲ್ಲಿ ಶೋಧ ಕಾರ್ಯವನ್ನು ಮಾಡುವಂತ ಬಹಳಷ್ಟು ಸವಾಲಿದೆ ಮತ್ತು ಅರಣ್ಯ ಇಲಾಖೆಯ ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಮರಗಳನ್ನು ಕೂಡ ಆ ಒಂದು ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ಬೇಕಾದ್ರೆ ಕಡಿಬೇಕಾಗುತ್ತೆ. ಸೊ ಈ ಒಂದು ಸಾಹಸಕ್ಕೆ SIT ಅಧಿಕಾರಿಗಳು ಮುಂದಾಗುವಂತ ಬಹಳಷ್ಟು ಡೌಟ್ ಇದೆ. ಹೀಗಾಗಿ ಪಾಯಿಂಟ್ ನಂಬರ್ 13 ಅಂತ ಅದು ರೋಡ್ ಸೈಡ್ ಅಂದ್ರೆ ರಸ್ತೆ ಬದಿಯಲ್ಲೇ ಗುರುತಿಸಿರೋದ್ರಿಂದಾಗಿ ಆ ಒಂದು ಪಾಯಿಂಟ್ ಅನ್ನು ಮಾತ್ರ ಪೆಂಡಿಂಗ್ ಇರಿಸಿಕೊಳ್ಳಲಾಗಿತ್ತು. ಹೀಗಾಗಿ ಸದ್ಯ ಅಲ್ಲಿ ಮಾತ್ರ ಈ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನ ಬಳಸ್ಕೊಂಡು
ಶೋಧ ಕಾರ್ಯವನ್ನು ನಡೆಸುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈ ಬಗ್ಗೆ ಖುದ್ದು ಪ್ರಣವ್ ಮೋಹಂತಿ ಅವರು ಕೂಡ SIT ಅಧಿಕಾರಿಗಳು ಹಾಗೆ ಈ ತಂತ್ರಜ್ಞರು ಏನು ಈಗಾಗಲೇ ಬಂದಿದ್ದಾರೆ ಅವ್ರ ಜೊತೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಆಲ್ರೆಡಿ ಉತ್ಖನನ ಮಾಡಿರುವಂತಹ ಜಾಗಗಳಲ್ಲಿ ಏನಾದ್ರು ಬಳಸುವುದಕ್ಕೆ ಸಾಧ್ಯ ಇದೆಯಾ ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಆದ್ರೆ ಅಲ್ಲಿ ಬಹಳಷ್ಟು ಅಡೆತಡೆಗಳು ಅಂದ್ರೆ ಮರ ಗಿಡಗಳು ಇರೋದ್ರಿಂದಾಗಿ ಅಲ್ಲಿ ಹುಡುಕುವಂತದ್ದು ಈ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಲ್ಲಿ ಶೋಧ ಕಾರ್ಯವನ್ನು ಮಾಡುವಂತದ್ದು ಬಹಳಷ್ಟು ಡೌಟ್ ಇದೆ. ಹೀಗಾಗಿ ಮುಂದೆ ಏನಾದ್ರು ಹೊಸ ಪಾಯಿಂಟ್ ಅನ್ನು ಗುರುತಿಸಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲದೆ ಇದ್ರೆ ಆ ಒಂದು ಪಾಯಿಂಟ್ ಗಳಲ್ಲಿ ಈ ತಂತ್ರಜ್ಞಾನ ಬಳಸ್ಕೊಂಡು ಶೋಧ ಕಾರ್ಯವನ್ನು ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಯಂತ್ರಕ್ಕೆ ದಿನವೊಂದಕ್ಕೆ ಸಾಕಷ್ಟು ಖರ್ಚು ಬಾಡಿಗೆ ಇರೋದ್ರಿಂದಾಗಿ ಎಷ್ಟು ದಿವಸಗಳ ಕಾಲ ಆ ಒಂದು ಯಂತ್ರವನ್ನು ಇಲ್ಲಿ ಧರ್ಮಸ್ಥಳದಲ್ಲಿ ಉಳಿಸ್ಕೊಂಡು ಈ ಯಂತ್ರದ ಮೂಲಕ ಶೋಧ ಕಾರ್ಯವನ್ನು ಮಾಡ್ತಾರೆ ಎನ್ನುವಂಥದ್ದು ಕೂಡ ಪ್ರಶ್ನಾರ್ಥಕವಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಕಾರ್ಯಾಚರಣೆ ಮುಗಿಸ್ಬೇಕು ಎನ್ನುವಂತ ಒತ್ತಡವು ಕೂಡ SITಗೆ ಇದೆ. ಸೊ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಮಾನವ ಶ್ರಮವನ್ನು ಬಳಸಿ ಉತ್ಖನನ ಮಾಡಲಾಯಿತು, ಇದರ ಜೊತೆಗೆ JCB ಯಂತ್ರಗಳನ್ನು ಬಳಸ್ಕೊಂಡು ಉತ್ಖನನ ಮಾಡಲಾಯಿತು. ಆದ್ರೆ ಇವಾಗ ಮತ್ತೆ ಅಪ್ಡೇಟ್ ಅಂದ್ರೆ ಈ ಯಂತ್ರದ ಸಹಾಯದಿಂದ ಶೋಧ ಕಾರ್ಯವನ್ನು ಕೂಡ ಮಾಡಲಾಯಿತು. ಆದ್ರೂ ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಿಲ್ಲ ಎನ್ನುವಂಥದ್ದು SIT ಅಧಿಕಾರಿಗಳಿಗೆ ಈಗ ಮನವರಿಕೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೆ ಪಾಯಿಂಟ್ ನಂಬರ್ 6 ಹೊರತುಪಡಿಸಿದಂತೆ ಬೇರೆ ಯಾವುದೇ ಪಾಯಿಂಟ್ ಗಳಲ್ಲೂ ಕೂಡ ಮಾನವನ ಅಸ್ಥಿ ಪಂಜರ ಯಾವುದೇ ಕಳೆಬರ. ಹೀಗಾಗಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಈ ಬಗ್ಗೆ ಸರ್ಕಾರದಿಂದ ಡೈರೆಕ್ಷನ್ ಅನ್ನು ಪಡೆಯುವಂತ ಸಾಧ್ಯತೆ ಕೂಡ ಇದೆ. ಅಶೋಕ್, ಇಲ್ಲಿ ಶೋಧವನ್ನ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಎರಡು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಂದು, GPR ಅನ್ನ ಬಳಕೆ ಮಾಡಿದ ನಂತರದಲ್ಲಿ ಅಗಿತಾ ಇರೋದ್ರಿಂದ GPR ಅಲ್ಲಿ ಏನಾದ್ರೂ ಕುರುಹುಗಳು ಸಿಗ್ತಾ ಆ ಕಾರಣದಿಂದಾಗಿ ಅಗಿಯಲಾಗ್ತಿದ್ಯಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇಲ್ಲ ದೂರುದಾರನಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ, GPR ಮುಖಾಂತರವಾಗಾಯ್ತು, ಎಲ್ಲಾ ಭಾಗದಲ್ಲೂ ಅಗ್ದಿದ್ದು ಆಯ್ತು, ಈ ಭಾಗದಲ್ಲೂ ಕೂಡ ಅಗ್ದು ತೋರಿಸ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಶೋಧ ನಡೀತಾ ಇದೆಯಾ ಅಶೋಕ್? ಹೌದು ಮಧು ನಾಗರಾಜ್, ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆ ಒಂದು ಡ್ರೋನ್ ಮೌಂಟೆಡ್ GPR ತಂತ್ರಜ್ಞಾನ ಮೆಷಿನ್ ಏನಿತ್ತು ಅದನ್ನು ಈ ಭಾಗದಲ್ಲಿ ಶೋಧ ಕಾರ್ಯಕ್ಕೆ ಬಳಸ್ಕೊಳ್ಳಾಯ್ತು. ಆದ್ರೆ ಅದರಲ್ಲಿ ಯಾವುದೇ ರೀತಿಯಿಂದ ಕುರುಹುಗಳು ಪತ್ತೆ ಆಗಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಅಂದ್ರೆ ಯಾವುದೇ ರೀತಿಯಾದ ಸ್ಟ್ರಕ್ಚರ್ಗಳು ಮಾನವನ ಅಸ್ಥಿ ಪಂಜರ ಕಳೆಬರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಟ್ರಕ್ಚರ್ಗಳು ಅಲ್ಲಿ ಸಿಕ್ಕಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಪಾಯಿಂಟ್ ನಂಬರ್ 13 ಹಾಗೆ ಬಿಟ್ಟು ಹೋಗುವಂತಿಲ್ಲ. ಯಾಕಂದ್ರೆ ಪಾಯಿಂಟ್ ನಂಬರ್ 13 ಈ ಮೊದಲೇ ಅನಾಮಿಕ ಮಾಸ್ ಮೇಲೆ ಗುರುತಿಸಿದ್ದ. ಸೊ ಅಲ್ಲಿ ಶೋಧ ಕಾರ್ಯವನ್ನು ಮಾಡಲೇಬೇಕಾಗಿದೆ. ಹೀಗಾಗಿ ಆತನ ಸಮ್ಮುಖದಲ್ಲೇ ಈ ಪಾಯಿಂಟ್ ನಂಬರ್ 13 ಆತನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಆತನು ಒಂದಷ್ಟು ಡೈರೆಕ್ಷನ್ ಅನ್ನು ಕೊಡ್ತಾ ಇದ್ದಾನೆ. ಆ ಒಂದು ಅಧಿಕಾರಿಗಳ ಜೊತೆ ನಿಂತ್ಕೊಂಡು ಎಲ್ಲಿ ಅಗಿಬೇಕು ಎನ್ನುವಂತ ನಿಟ್ಟಿನಲ್ಲಿ ಡೈರೆಕ್ಷನ್ ಅನ್ನು ಕೊಡ್ತಾ ಇದ್ದಾನೆ. ಸೊ ಆತನ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇದೆ. ಹೀಗಾಗಿ ಆತನಿಗೆ ಕ್ಲಾರಿಟಿಯನ್ನು ಕೊಡೋದಕ್ಕಾಗಿ ಮತ್ತು ತನಿಖೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಈ ಒಂದು ಕ್ರಮವನ್ನು SIT ಅಧಿಕಾರಿಗಳು ಅನುಸರಿಸಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ತನಿಖೆ ಮುಗ್ದಾದ ಬಳಿಕ ಮತ್ತೆ ತನಿಖಾ ತಂಡದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಬಾರದು. ಯಾಕಂದ್ರೆ ಪಾಯಿಂಟ್ ನಂಬರ್ 13 ಆತನೇ ಹೇಳಿರುವಂತೆ ಸಾಕಷ್ಟು ಹೆಣಗಳನ್ನು ಅಲ್ಲಿ ಹೂತಿದ್ದೇನೆ ಅಂತೇಳಿ ಆತನೇ ಹೇಳಿದ್ದ. ಹೀಗಾಗಿ ಅದನ್ನು ಒಂದು ಬಾಕಿ ಉಳಿದಂತ ಪಾಯಿಂಟ್ ಗಳ ಉತ್ಖನನ ಮಾಡಿ ಹಾಗೆ ಹೋದ್ರೆ ತನಿಖಾ ತಂಡದ ಮೇಲೆ ಎಲಿಗೇಷನ್ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪಾಯಿಂಟ್ ನಂಬರ್ 13 ಏನು ಪೆಂಡಿಂಗ್ ಉಳಿಸಿಕೊಳ್ಳಲಾಗಿತ್ತು. ಹೀಗಾಗಿ ಅದನ್ನು ಆ ಒಂದು ಪಾಯಿಂಟ್ ನಂಬರ್ 13 ಉತ್ಖನನ ಮಾಡಿ ಆತನ ಸಮ್ಮುಖದಲ್ಲಿ ಉತ್ಖನನ ಮಾಡಿ ಅಲ್ಲಿ ಏನು ಸಿಗದೇ ಇದ್ದಂತ ಪಕ್ಷದಲ್ಲಿ ಅದನ್ನು ಕೂಡ ಮಾಜರ್ ಮಾಡ್ಕೊಂಡು ಆ ಫೋಟೋ ದಾಖಲೆ ವಿಡಿಯೋ ದಾಖಲೆಗಳನ್ನು ಕೂಡ ಮಾಡ್ಕೊಂಡು ಆತನಿಂದ ಸಹಿಯನ್ನು ಪಡ್ಕೊಂಡು ಅಲ್ಲಿ ಆತನ ಮತ್ತು ಪಂಚರ್ ಯಾರಿದ್ದಾರೆ ಮತ್ತು ಆತನ ಸಮ್ಮುಖದಲ್ಲಿ ಅದರ ಮಹಾಜರು ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮುಗಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಮುಂದಾದಂತೆ ಕಾಣ್ತಾ ಇದೆ. ಆದ್ರೆ ಗೊತ್ತಿಲ್ಲ, ಒಂದ್ ವೇಳೆ ಆತನೇ ಹೇಳಿದಂತೆ ಈಗೇನು ಅಗಿಯುವಂತ ಪ್ರದೇಶ ಇದೆ, ಅಲ್ಲಿ ಸಿಗಬಹುದು, ಸಿಗದೇ ಇರಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರಗಳು ಸಿಗ್ಲಿಕ್ಕಿದೆ. ಓಕೆ ಅಶೋಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.